ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಅಕ್ಕನ ಮಗನ ಬರ್ತ್ಡೇ ವಿಡಿಯೋ ಆಗಿರುತ್ತೆ. ಮನೇಲಿ ತುಂಬ ಸಿಂಪಲ್ಲಾಗಿ ಬರ್ತ್ಡೇ ಮಾಡಿದ್ವಿ. ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ಇಲ್ಲಿ ನೀವು ನೋಡ್ಬೋದು. ಇವನೇ ಬರ್ತ್ಡೇ ಬಾಯ್ ಚಿರು ಅಂತ. ಇವರಿಬ್ಬರು ಚಿರು ಅಪ್ಪ ಅಮ್ಮ, ನಮ್ಮ ಅಕ್ಕ ಭಾವ. 2 years ಬರ್ತ್ಡೇ ಸೆಲೆಬ್ರೇಷನ್ ಇದು. ಸಿಂಪಲ್ಲಾಗಿ ಮನೆಯವ್ರು ಮಾತ್ರನೇ ಇದ್ವಿ. ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೇಲೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಪಾಯಸ, ಹೆಸರುಬೇಳೆ, ಚಿತ್ರಾನ್ನ, ಅನ್ನ ಸಾಂಬಾರು, ಪಲ್ಯ ಎಲ್ಲ ಇತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೇವಸ್ಥಾನಕ್ಕೆ ಹೊರಟಿದ್ವಿ ನಾವು, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಬೆಳಗ್ಗೆನೆಲ್ಲ ಕೆಲಸ ಮುಗಿಸಿ ಗಿಡಗಳಿಗೆ ನೀರು ಹಾಕಿ ಮನೇಲಿ ಪೂಜೆ ಮಾಡಿ ಇಲ್ಲಿಂದ ಹೊರಟಿದ್ವಿ ನಾವು. ನಾನು ಟೆರೇಸಲ್ಲೇ ಇಲ್ಲಿ ಸ್ವಲ್ಪ ಗಿಡಗಳನ್ನ ಮಾತ್ರ ಬೆಳೆಸ್ಕೊಂಡಿದ್ದೀನಿ. ಗಿಡಗಳೆಲ್ಲ ಹೇಗಿದೆ ಅಂತ ಹೇಳಿ. ಇದು ವಿಳೆದೆಲೆ ಗಿಡ ಬರುತ್ತೆ, ಬಟ್ ಎಲ್ಲ ಒಣಗೋಗ್ತಾ ಇದೆ. ಮನೇಲಿ ಪೂಜೆ ಮಾಡಿ ನಾನು ಬಸ್ಸಾರು ಮುದ್ದೆ ಮಾಡಿದ್ದೆ. ಇಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ ಇಲ್ಲಿಂದ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಹೊರಡೋ ಅಷ್ಟರೊಳಗೆ 10:30 ಆಗಿತ್ತು. ನಾವೆಲ್ಲ ರೆಡಿಯಾಗಿ ಇಲ್ಲಿಂದ ಹೊರಟು ಹೋದ್ವಿ. ನಮ್ಮನೇಲಿ ಯಾವತ್ತೂ ಕಾರ್ ರೆಡಿ ಆಗೋದೇ ಲಾಸ್ಟ್ ಮೂಮೆಂಟಲ್ಲಿ. ನಾವೆಲ್ಲರೂ ರೆಡಿಯಾದರೂ ಕಾರ್ ಇನ್ನೂ ಅವಾಗ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು. ಅಲ್ಲಿಂದ ಹೊರಟಾಗ ನಾವು ಅಲ್ಲೇ 10:30 ಆಗಿತ್ತು. ಮನೆಯಿಂದ ನಾನು, ನನ್ನ ತಂಗಿ, ನಮ್ಮ ಅಕ್ಕನ ಮಗ, ನಮ್ಮ ಯಜಮಾನ್ರು ಇಷ್ಟು ಜನ ಹೋದ್ವಿ. ದೇವಸ್ಥಾನಕ್ಕೆ ಹೋಗ್ತಾ ದಾರಿಲೇ ಹೂವು, ಕಾಯಿ, ಹಣ್ಣು ಎಲ್ಲ ತೊಗೊಂಡ್ವಿ. ಹೂವು ಎಲ್ಲ ತೊಗೊಂಡು ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ದರ್ಶನ ಮಾತ್ರ ಚೆನ್ನಾಗಾಯಿತು. ಶುಕ್ರವಾರ ಆಗಿದ್ರೂ ಅಷ್ಟು ರಶ್ ಇರಲಿಲ್ಲ. ನಾವು ಹೋಗಿದ್ದು ಶುಕ್ರವಾರ. ಇಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ಟಿಕೆಟ್ ಇರುತ್ತೆ. ಪಾರ್ಕಿಂಗ್ ಟಿಕೆಟ್ ಕೊಟ್ಟು ಒಳಗಡೆ ಹೋದ್ವಿ. ಜನ ಯಾರೂ ಇಲ್ಲದೆ ಇರೋದ್ರಿಂದ ಬೇಗ ದರ್ಶನವೂ ಆಯಿತು. ಬಿಸಿಲು ಮಾತ್ರ ತುಂಬ ಇತ್ತು, ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿಂದ ಕಾರ್ ಹಿಡಿದ ತಕ್ಷಣ ಓಡ್ತಿದ್ವಿ ನಾವು. ಜಾಸ್ತಿ ಕ್ಲಿಪ್ಪಿಂಗು ಕೂಡ ತೊಗೊಂಡಿಲ್ಲ, ಬಿಸಿಲು ಜಾಸ್ತಿ ಇತ್ತು. ಬೇಗ ದರ್ಶನ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ತುಂಬ ವರ್ಷನೇ ಆಗಿತ್ತು ನಾವು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ. ತುಂಬ ಚೇಂಜಸ್ ಕೂಡ ಮಾಡಿದ್ದಾರೆ. ಹೊರಗಡೆನೇ ಕಾಯಿ ಹೊಡ್ಕೋಬೇಕು. ಇಲ್ಲೇ ನಾವು ಹೊರಗಡೆ ಕಾಯಿ ಹೊಡ್ಕೊಂಡು ಮನೆಯಿಂದ ಅಕ್ಕಿ ಬೆಲ್ಲ ತೊಗೊಂಡೋಗಿರ್ತೀವಲ್ಲ, ಅದು ದೇವಸ್ಥಾನದ ಎಂಟ್ರಿಲೇ ಇರುತ್ತೆ, ಅಲ್ಲೇ ಕೊಡಬೇಕು. ನಾವು ಅಲ್ಲಿ ಕೊಟ್ಟು ಹೋದ್ವಿ. ಕ್ಯೂ ಏನು ಜಾಸ್ತಿ ಇರಲಿಲ್ಲ. ಇಲ್ಲೇ ಹೊರಗಡೆನೇ ಪೂಜೆ ಮಾಡಿಕೊಡ್ತಾರೆ. ನಾವು ಕಾಯಿ, ಹೂವು ಎಲ್ಲ ತೊಗೊಂಬಂದಿದ್ರೆ ಇಲ್ಲೇ ಪೂಜೆ ಮಾಡಿಸ್ಕೊಂಡು ನಾವು ಒಳಗಡೆ ದರ್ಶನಕ್ಕೆ ಅಂತ ಹೋದ್ವಿ. ಇಲ್ಲೇ ಪೂಜೆಗೆಲ್ಲ ಕೊಡಬೇಕು. ಎಲ್ಲರೂ ಇಲ್ಲೇ ಮಾಡಿಸ್ಕೊತಾಯಿದ್ರು. ಪೂಜೆ ಮಾಡಿಸ್ಕೊಂಡು ನಾವು ಒಳಗಡೆ ಹೋದ್ವಿ. ಅಷ್ಟೊಂದೆಲ್ಲ ಕ್ಲಿಪ್ಪಿಂಗ್ ತೊಗೊಳ್ಳೋ ಆಗಿರಲಿಲ್ಲ, ಸ್ವಲ್ಪನೇ ಕ್ಲಿಪ್ಪಿಂಗ್ ಮಾಡಿ. ಇದು ದೇವಸ್ಥಾನದ ಎಂಟ್ರಿ ಈ ಥರ ಕಾಣಿಸುತ್ತೆ. ದೇವ್ರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಫೋಟೋ ವಿಡಿಯೋ ಅಲೋ ಇರಲಿಲ್ಲ, ನಾನು ಅದಕ್ಕೆ ಹೊರಗಡೆಯಿಂದನೇ ಮಾಡಿಕೊಂಡೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಕೂತಿದ್ದೀವಿ. ದರ್ಶನ ಮಾಡಿಕೊಂಡು ಹೊರಗಡೆ ಹೋಗೋ ದಾರಿಲಿ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ರು. ಅದನ್ನ ನೋಡಿಕೊಂಡು ಇಲ್ಲಿ ಪ್ರಸಾದ ಕೊಟ್ಟರು, ಹೆಸರುಬೇಳೆ. ಅದನ್ನು ತಿಂದ್ಕೊಂಡು ಹೊರಗಡೆ ಬಂದ್ವಿ. ಇವನೇ ನಮ್ಮ ಅಕ್ಕನ ಮಗ. ಫೋಟೋ ವೀಡಿಯೋಗೆಲ್ಲ ಬರೋಕ್ಕೆ ಸ್ವಲ್ಪ ಮುಜುಗರ ಅವನಿಗೆ, ಅದಕ್ಕೆ ಅವನಿಗೆ ಗೊತ್ತಿಲ್ಲದೆ ತಗೊಂಡಿದ್ದೀನಿ ನಾನು ಅದನ್ನು. ಹೊರಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಅಮ್ಮನವ್ರ ದೇವಸ್ಥಾನದ ಆಪೋಸಿಟಲ್ಲೇ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಒಂದು ಕೋತಿ ಕೂತ್ಕೊಂಡಿತ್ತು. ಕೋತಿಗೆ ಬಾಳೆಹಣ್ಣು ಕೊಟ್ವಿ. ಅದು ಇಸ್ಕೊಂಡು ಸಿಪ್ಪೆಯಲ್ಲಿ ಸುಲ್ಕೊಂಡು ತಿಂತಾಯಿತ್ತು. ಅದು ನೋಡಿ ಹೆಂಗೆ ತಿನ್ನುತ್ತೆ ಅಂತ, ಎಷ್ಟು ಈಸಿಯಾಗಿ ತಿಂದ್ಬಿಡುತ್ತೆ. ದೇವಸ್ಥಾನದ ಮುಂದೆ ನಿಂತ್ಕೊಂಡು 1-2 ಫೋಟೋ ತಗೊಂಡ್ವಿ. ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಕೂಡ ಕೊಡ್ತಾಯಿದ್ರು, ಪ್ರಸಾದ. ಅಲ್ಲಿ ನಾವು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ವಾಪಸ್ ನಮ್ಮ ಊರಿಗೆ ಹೋದ್ವಿ. ಊರಿಗೆ ಯಾಕೆ ಅಂದರೆ, ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಪಾಪುನ ಊರಲ್ಲೇ ಬಿಟ್ಟು ಬಂದಿದ್ವಿ ನಾವು, ಅವ್ರ ಅಜ್ಜಿ ತಾತ ಮನೇಲಿ. ನಾವು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಬರೋಣ ಅಂತ ದೇವಸ್ಥಾನದಿಂದ ಊರಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ನಮ್ಮ ಊರಿಗೆ 1.5 ಗಂಟೆ ಆಗುತ್ತೆ. ಊರಿಗೆ ಬಂದು ನಾವು ಹೊಲ್ದ ಹತ್ರ ಹೋಗಿದ್ವಿ. ಬಿಸಿಲು ಜಾಸ್ತಿ ಇದ್ರಿಂದ ಎಳ್ಳೀರು ಕುಡಿಯೋಕ್ಕೆ. ನಾನು ನನ್ನ ತಂಗಿ ಇಲ್ಲಿ ಎಳ್ಳೀರು ಕುಡಿತಾ ಇದ್ದೀವಿ. ನೋಡಿ, ನಾನು ನನ್ನ ತಂಗಿ ಇಬ್ಬರು ಯಾರು ಫಸ್ಟ್ ಕುಡಿತಾರೆ ಎಳ್ಳೀರಂತ. ರೆಡಿ, 1, 2, 3 ಸ್ಟಾರ್ಟ್. ಅದೇ ಫಸ್ಟ್. ಕಂದ, ಯಾಕೆ ನೀನು ರಾತ್ರಿ ಅಳ್ತಿದ್ದೆ? ಯಾಕೆ ಕಂದ, ಯಾಕೆ ಅಳ್ತಿದ್ದೆ? ಮಮ್ಮ ಬೇಕು ಅಂತ, ಆಟಾಡಕ್ಕೆ ಅಂತ. ಅಜ್ಜಿ ತಾತ ಇರ್ಲಿಲ್ವಾ? ಮಮ್ಮನೂ ಬೇಕು, ಅಜ್ಜಿ ತಾತನೂ ಬೇಕಾ? ಪಪ್ಪ ಬೇಕು, ಚಿಕ್ಕಿ ಬೇಕು. ಹೌದಾ?
ಏನು ಆಟ ಆಡಬೇಕು ಅಮ್ಮ ನಿನ್ನ ಜೊತೆ? 1 2 3 4 ಅಂತ ಹೌದಾ? 1 2 3 ಹೇಳ್ಕೊಡ್ಬೇಕಮ್ಮ ನಿನಗೆ? ಓಕೆ ಕಂದ, ಐ ಲವ್ ಯು. ಇಲ್ಲ ಹೇಳು ಮಮ್ಮಗೆ ಹೇಳು, ಐ ಲವ್ ಯು. ಕಿಚ್ಚು ಕೊಡು. ಪಾಪು ರಾತ್ರಿ ಟೈಮ್ ಅಮ್ಮ ಬೇಕು ಅಂತ ಕೇಳ್ತಾ ಇದ್ನಂತೆ, ಅದಕ್ಕೆ ಹೋಗಿದ್ದು. ಇಲ್ಲಿ ಕಡಲೆಕಾಯಿ ಕಿತ್ಕೊಂಡು ಅಲ್ಲಿಂದ ಕಡಲೆಕಾಯಿ ತಿಂದ್ಕೊಂಡು ಪಾಪುನ ಕರ್ಕೊಂಡು ಬಂದ್ವಿ ನಾವು ವಾಪಸ್ಸು. ಪಾಪ ಅವ್ರ ಅಪ್ಪನ ಜೊತೆ ಕೇಳ್ತಾ ಇದ್ದಾನೆ ನನಗೂ ಕೊಡಿ ಕಡಲೆ ಬೀಜ ಅಂತ. ನಮ್ಮ ಮನೇಲಿ ಕಡಲೆಕಾಯಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಬರ್ತಾ ದಾರಿಲಿ ಪಾಪು ನೋಡಿ ಏನು ಹೇಳ್ತಾನೆ, ಮಲಿಕೊಂಡ್ಬಿಡ್ತೀಯಾ? ಆಮೇಲೆ ಎದ್ಬಿಡ್ತೀಯ? ಆಮೇಲೆ ಮಮ್ಮ ಜೊತೆಗೆ ಆಟ ಆಡ್ತೀಯ? ಆಮೇಲೆ ಚಿಕ್ಕಿ ಜೊತೆಗೆ ಆಟ ಆಡ್ತೀಯ? ಎಲ್ರಿಗೂ ರಜಾ ಹಾಕ್ಬಿಡಪ್ಪ. ನಿನ್ನ ಮಮ್ಮ ಜೊತೆ ಬರ್ತಾ ಇರೋದು ಖುಷಿನ ಈಗ? ಖುಷಿನ? ಎಷ್ಟು ಖುಷಿ? 3 ಖುಷಿನ? ದೊಡ್ಡ ಖುಷಿನ? ಏನ್ ವರ್ಷ ಬೆಂಗಳೂರಲ್ಲಿ ಬಂದು ಗಾಡಿಯಲ್ಲಿ ಆಟ ಆಡ್ತೀಯಾ? 1 2 3 ಹೇಳಿಸ್ಕೊಳಲ್ವ ಅಮ್ಮ ಹತ್ರ? ಹೌದಾ, ಗಾಡಿಗೆ ಹೋಗ್ತಾ ಹೇಳ್ತೀಯಾ? ಓಕೆ ಬಾಯ್. ಬರ್ತಾ ದಾರಿಲಿ ಸನ್ಸೆಟ್ ಆಗ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಕಾಣಿಸ್ತಾ ಇದೆ ರೆಡ್ಗೆ. ಅಲ್ಲಿಂದ ಬರ್ತಾ ದಾರಿಲಿ ನಮ್ಮ ಅಜ್ಜಿ ತಾತ ಮನೆ ಇದೆ, ನಮ್ಮ ಅಜ್ಜಿ ತಾತ ಮನೆ. ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಅಜ್ಜಿ ತಾತನ ಮಾತಾಡಿಸ್ಕೊಂಡು ಹೋಗೋಣ ಅಂತ. ಅಲ್ಲಿ ನಮ್ಮ ಅಕ್ಕ ಪಕೋಡ ಮಾಡಿದ್ರು ನಾವು ಬರ್ತಾ ಇದ್ವಿ ಅಂತ. ಅದನ್ನು ತಿಂದ್ಕೊಂಡು ತಿನ್ನೋಕ್ಕೂ ಟೈಮ್ ಇರಲಿಲ್ಲ, ಕಾರಲ್ಲೇ ತೊಗೊಂಡು ಬಂದ್ವಿ, ಕಾರಲ್ಲೇ ಹೋಗ್ತಾ ತಿನ್ನೋಣ ಅಂತ. ಬರೋ ಅಷ್ಟರಲ್ಲೇ ಅಲ್ಲಿ 10:30 ಆಗಿತ್ತು. ಬರ್ತಾ ದಾರಿಲೇ ಪಾಪು ಪಾಪುನು ಮಲ್ಕೊಂಡ, ನಮ್ಮ ಅಕ್ಕನ ಮಗನೂ ಮಲ್ಕೊಂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.